ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್. ನಾನು ವಿದ್ಯಶ್ರೀ. ಇವತ್ತು ನಾನು ಬಂದು ನಿಂತಿರೋದು ಮತ್ತೊಂದು ಹೈ ವೋಲ್ಟೇಜ್ ರಣಕಣಕ್ಕೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ. ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಡುಪಿಯಲ್ಲಿರುವಂತಹ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಶಾಸಕರಿದ್ರೆ, ಚಿಕ್ಕಮಗಳೂರಿನಲ್ಲಿರುವಂತಹ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಜಯಪ್ರಕಾಶ್ ಹೆಗಡೆ ವರ್ಸಸ್ ಕೋಟಾ ಶ್ರೀನಿವಾಸ ಪೂಜಾರಿ. ಇಬ್ಬರ ಕಾಳಗದಲ್ಲಿ ಈ ಬಾರಿ ಗೆಲುವು ಯಾರಿಗೆ, ಯಾವ ಪಕ್ಷಕ್ಕೆ? ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಷಯಗಳೇನು? ಮೋದಿ ಪರ ಒಲವೆಷ್ಟಿದೆ? ಕಾಂಗ್ರೆಸ್ನ ಗ್ಯಾರಂಟಿಯ ಸದ್ದು ಇಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಬನ್ನಿ ಕ್ಷೇತ್ರದ ಜನರನ್ನೇ ಮಾತನಾಡಿಸೋಣ. ಕುಂದಾಪುರದ ಹೃದಯ ಭಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಲ್ ನಲ್ಲಿ ನಾನಿದ್ದೀನಿ. ಕುಂದಾಪುರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಶಾಸಕರಿರುವಂತಹ ಕ್ಷೇತ್ರ. ಈ ಕ್ಷೇತ್ರದ ಜನ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಬನ್ನಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಲೋಕಸಭಾ ಚುನಾವಣೆ ಬಿಜೆಪಿಯೇ ಬರ್ಬೇಕಂತ ಹೇಳ್ತೆ. ಬಿಜೆಪಿ ಯಾಕೆ ಸರ್ ಬಿಜೆಪಿಯೇ ಬರ್ಬೇಕು? ಬಿಜೆಪಿ ಬಂದ್ರೆ ದೇಶ ಉದ್ಧಾರ ಆಗುತ್ತೆ. ಬಿಟ್ಟಿ ಭಾಗ್ಯ ಎಲ್ಲ ಕೊಟ್ರೆ ಮತ್ತೆ ಜನ ಸೋಮಾರಿಯೇ ಆತ್ರೆ. ಮತ್ತೆ ಯಾರೇ ಬಂದ್ರು ಅದು ಹಾಳಾಗಿ ಹೋಗುತ್ತೆ ದೇಶ. ಸೊ ಮೋದಿ ಬಂದ್ರೆ ಈಗ ಇಂಪ್ರೂವ್ ಆಗ್ತಾ ಉಂಟಲ್ವಾ, ಸೊ ಮೋದಿ ಬಂದ್ರು ಇಂಪ್ರೂವ್ ಆಗ್ತಾನೆ ಹೋಗುತ್ತೆ. ಈಗ ಸಿದ್ದರಾಮಯ್ಯ ಬಂದಿದ್ದು ನಮ್ಗೆ ಎಲ್ಲ ಈಗ ಒಳ್ಳೆ ಇದು ಕೊಟ್ಟಿದ್ದಾರೆ ಹೌದು, ಬಟ್ ಅದರಿಂದ ಲಾಸಸ್ ತುಂಬಾ ಆಗ್ತಾ ಉಂಟು, ಏನು ಒಳ್ಳೆ ಆಗ್ತಾ ಇಲ್ಲ. ಸೊ ಮೋದಿ ಬಂದ್ರೆ ತುಂಬಾ ಒಳ್ಳೆ ಆಗಲ್ಲ. ಪಾಪ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ, ನೀವು ಫ್ರೀ ಆಗಿ ಓಡಾಡ್ಲಿ ಅಂತ. ಗೃಹಲಕ್ಷ್ಮಿ ನಮ್ದೇ ದುಡ್ಡು ಅಲ್ವಾ, ದುಡ್ಡು ನಮ್ದೇ ಅಲ್ವಾ, ನಮ್ದೇ ದುಡ್ಡು ನಮ್ಗೆ ಕೊಡೋದಾ? ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಬರ್ಬೇಕು ಹೇಳಿ. ಕಾಂಗ್ರೆಸ್ ಬರ್ಬೇಕು ಅಂತ ಯಾಕೆ ಕಾಂಗ್ರೆಸ್ ಬರ್ಬೇಕು? ಅವರು ಸಿದ್ದರಾಮಯ್ಯ ಅವರು ಚೆನ್ನಾಗಿ ಇದು ಮಾಡಿದಾರಲ್ಲ, ಫೆಸಿಲಿಟಿ ಎಲ್ಲ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಕಾಂಗ್ರೆಸ್ ಬರ್ಲಿ ಹೇಳಿ. ಜಯಪ್ರಕಾಶ್ ಹೆಗಡೆ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲ್ಲ ಊರಿಗೆ ಗೊತ್ತಿತ್ತು. ಅವ್ರು ಮೊದಲು ಮಿನಿಸ್ಟರ್ ಆಗಿರುವಾಗ, MP ಆಗಿರುವಾಗ ಎಲ್ಲ ಒಳ್ಳೆ ಹೆಲ್ಪ್ ಮಾಡಿದ್ರು ಎಲ್ರಿಗೂ. ಅದರಿಂದ ಅವ್ರ ಮೇಲೆ ಭರವಸೆ ಜಾಸ್ತಿ ಇತ್ತು. ಈಗ ಸಿದ್ದರಾಮಯ್ಯ ಅವ್ರು ಗ್ಯಾರಂಟಿ ಎಲ್ಲ ಕೊಟ್ಟಿದ್ದಾರೆ, ಅದು ಹೆಣ್ಮಕ್ಳಿಗೆ ಯೂಸ್ ಆಗುವಂತ ಗ್ಯಾರಂಟಿ. ಅದು ಎಷ್ಟು ದಿನ ತನಕ ಅಂತ ಯಾರಿಗೆ ಗೊತ್ತು ಆ ಗ್ಯಾರಂಟಿ. ಯಾವಾಗ ಬೇಕಾದ್ರೂ ಸ್ಟಾಪ್ ಆಗ್ಬೋದಪ್ಪ. ಗೃಹಲಕ್ಷ್ಮಿ ಇವಾಗ ಚುನಾವಣೆ ಬರ್ತಿದೆ ಅಂತ ಸ್ಟಾಪ್ ಮಾಡಿದಾರಲ್ಲ, ಬರ್ತಾ ಇಲ್ಲ. ಆಲ್ಮೋಸ್ಟ್ ಬಂದಿರೋದು ಸ್ವಲ್ಪ ಜನಿಗಷ್ಟೇ, 10 ಜನಕ್ಕೆ ಬಂದಿಲ್ಲ ಗೃಹಲಕ್ಷ್ಮಿ. ಯಾರ ಪರ ಈ ಸಲ? ಇದು ಮೋದಿ ಪರ. ಯಾಕೆ ಮೋದಿ ಪರ? ಫಸ್ಟ್ ಟೈಮ್ ವೋಟರ್ಸ್ ಎಲ್ಲ ಮೋದಿ ಮೋದಿ ಅಂತಿರಲ್ಲ, ಯಾಕೆ? ಸಿದ್ದರಾಮಯ್ಯ ಅವರ ಇದ್ದ ಬಸ್ ಎಲ್ಲ ಫ್ರೀ ಕೊಟ್ಟು ಜನರೆಲ್ಲ ಎಂತ ನಿರುದ್ಯೋಗ ಅಂದ್ರೆ ಕೆಲಸ ಮಾಡೋಕೆ ಮನಸ್ಸೇ ಬರ್ತಿಲ್ಲ ಅವರಿಗೆ. ಅಂದ್ರೆ ಎಲ್ಲ ಫ್ರೀ ಸಿಗುತ್ತಂತ ಅವ್ರಿಗೆ ಅನ್ಸಿರುತ್ತೆ, ಅದಕ್ಕೆ ಇಲ್ಲ, ಬಿಜೆಪಿ ಮೋಸ್ಟ್ ರಿಕ್ವೈರ್ಡ್ ಫಾರ್ ಬಿಜೆಪಿ ಓನ್ಲಿ, ನಾಟ್ ಫಾರ್ ಕಾಂಗ್ರೆಸ್. ವರ್ಸ್ಟ್ ಮ್ಯಾನೇಜ್ಮೆಂಟ್. ಸೋ ಫಾರ್ ಐ ಮೀನ್ ಎಕ್ಸೆಪ್ಟೆಡ್ ಓನ್ಲಿ ಫಾರ್ ಬಿಜೆಪಿ. ಮಾಡ್ಕೊಂಡ್ ಬಂದ್ವಿ ಸರ್. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ನಿಮ್ ಪ್ರಕಾರ ಈ ಸಲ ಯಾವ ಕಡೆಗಿದೆ ಸರ್? ಹೇಳಲಿಕ್ಕೆ ಆಗುದಿಲ್ಲ ಮೇಡಮ್, ಯಾವುದಂತ ಹೇಳಲಿಕ್ಕೆ ಆಗುದಿಲ್ಲ. ಭಾರಿ ಫೈಟ್ ಉಂಟು. ಹೌದಾ? ಕಳೆದ 2 ಸಲ ಬಹಳ ಸುಲಭವಾಗಿ ಗೆದ್ರು ಶೋಭಾ ಕರಂದ್ಲಾಜೆ, ಬಟ್ ಈ ಸಲ ಬಿಜೆಪಿ ಗೆಲ್ಲಲ್ಲ ಅನ್ಸುತ್ತಾ? ನಿಮ್ಗೆ ಕಷ್ಟ ಇದೆ ಅನ್ಸುತ್ತಾ? ಇಲ್ಲ, ಇಬ್ಬರು ಒಂದೇ ಲೆಕ್ಕ ಇದ್ದಾರೆ, ತೊಂದರೆ ಇಲ್ಲ. ಸಮತೂಕದಲ್ಲಿದ್ದಾರೆ candidates. ಹೌದು. ಈಶ್ವರಾಗ ಕಾಂಗ್ರೆಸ್ ಬರ್ತಿತ್ತಲ್ಲ, ಈ ಸಲ ಕಾಂಗ್ರೆಸ್ ಬರುತ್ತೆ, ಬರ್ಬೋದು. ಬರ್ಬಹುದು. ಜಯಪ್ರಕಾಶ್ ಹೆಗಡೆ ಅವರು ಒಳ್ಳೆ ಫೈಟ್ ಉಂಟು ಅಂತ ಹೇಳ್ತೀರಿ ಸರ್. ನಿಮ್ ಪ್ರಕಾರ ಸರ್? ಕೋಟಾ ಶ್ರೀನಿವಾಸ ಪೂಜಾರಿ. ಕೋಟಾ ಶ್ರೀನಿವಾಸ್ ಪೂಜಾರಿ. ಯಾಕೆ ಕೋಟಾ ಶ್ರೀನಿವಾಸ್ ಪೂಜಾರಿ? ನಾವು ಮೋದಿ ನೋಡಿ ಅವರು ಮತ್ತೆ ಕ್ಯಾಂಡಿಡೇಟ್ ಒಳ್ಳೆ ಜನ. ಬಿಜೆಪಿನ ಕಾಂಗ್ರೆಸ್ ಹೆಂಗಿದೆ ಫೈಟ್? ಕಾಂಗ್ರೆಸ್ ಫೈಟ್. ಕಾಂಗ್ರೆಸ್ ಫೈಟ್ ಇಲ್ಲಿ. ಯಾಕೆ ಕಾಂಗ್ರೆಸ್? ನೋಡ್ಬೇಕಂತ ಎಲ್ಲ ಬಂದು ಒಳ್ಳೇದಲ್ಲ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಯಾರ ಕಡೆಗಿದೆ ಸರ್? ಇಬ್ರು ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಜಯಪ್ರಕಾಶ್ ಹೆಗಡೆ ಸ್ವಲ್ಪ ಚಾನ್ಸ್ ಇರ್ಬೋದು. ಶೆಟ್ರು ಪೂಜಾರ ನಡು ಯಾರು ವಿನ್ ಆದ್ರೂ ಗೊತ್ತಿಲ್ಲ. ಜಯಪ್ರಕಾಶ್ ಹೆಗಡೆ 60-40. ನಮ್ಮ ದೇಶ ರಕ್ಷಣೆಗೋಸ್ಕರ ನಮ್ಮ ಮೋದಿಯವರ ಅವರ ವರ್ಕ್ ಏನಿದೆ ದೇಶಕ್ಕೆ, ಅದ್ರ ಬಗ್ಗೆ ನಾವು ವೋಟ್ ಬಿಜೆಪಿ ಹಾಕ್ತೀವಿ. ಬಿಜೆಪಿಗೆ ಹಾಕ್ತೀರಿ? ಇಲ್ಲೇ ಕಾಂಗ್ರೆಸ್ ಬಿಜೆಪಿ ಎರಡು ಕಾಣಿಸ್ತಾ ಇದೆ ಸರ್. ನಿಮ್ ಪ್ರಕಾರ ಸರ್? ನಮ್ದು ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್. ಜಯಪ್ರಕಾಶ್ ಹೆಗಡೆ ಅವರು ಏನ್ ನಿರೀಕ್ಷೆ ಇದೆ ಅವ್ರ ಮೇಲೆ? ಅವರು ಅಭಿವೃದ್ಧಿ ಒಳ್ಳೆ ಮಾಡ್ತಾರೆ, ಬಂದು ಅಭಿವೃದ್ಧಿ ಎಲ್ಲ ಕೆಲಸ ಒಳ್ಳೆ ಮಾಡ್ತಾರೆ ಅವರು. ಆ ಕಾರಣದಿಂದ ಕುಂದಾಪುರದಿಂದ ಸರ್ವೆ ಮಾಡ್ತಾ ನಾವು ಸೀದಾ ಬಂದಿದ್ದು ಹಾಲಾಡಿಗೆ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರನ್ನ ಮಾತಾಡ್ಸೋಣ ಅಂತ ಬಂದ್ವಿ. ಬಟ್ ಅವರ ಮನೆಯಲ್ಲಿ ನಮಗೆ ಸಿಕ್ಕಿದ್ದು ಕುಂದಾಪುರದ ಶಾಸಕರಾಗಿರುವಂತಹ ಕಿರಣ್ ಕುಮಾರ್ ಕುಡಿಗಿ ಅವರು. ಅವರನ್ನೇ ಕೇಳೋಣ, ಬದಲಾದಂಥ ಅಭ್ಯರ್ಥಿ ಟಫ್ ಫೈಟ್ ನ ಕೊಡ್ತಾರೆ ಅಂತ ಅನ್ಸುತ್ತೆ ಸರ್? ಇಲ್ಲಿ ಬಿಜೆಪಿ ಒಂದು ಪಕ್ಷದ ಆಧಾರಿತದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರು. ಇಲ್ಲಿ ಅಭ್ಯರ್ಥಿ ಮುಖ್ಯ ಅಲ್ಲ. ಈ ಚುನಾವಣೆಯಲ್ಲಿ
ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಒಂದು ಸರ್ಕಾರ ಬರಬೇಕು ಅಂತೇಳುವ ಉದ್ದೇಶದಿಂದ ಎಲ್ಲರೂ ಬಿ ಜೆ ಪಿಯಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದೇ ಫಲಿತಾಂಶವನ್ನು ನಾವೆಲ್ಲ ನಿರೀಕ್ಷೆ ಮಾಡಿದ್ದೇವೆ. ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಎತ್ತಿನಹಟ್ಟಿ ಗ್ರಾಮದಲ್ಲಿ ನಾನಿದ್ದೀನಿ. ನೋಡೋಣ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತೇಳಿ. ಲೋಕಸಭಾ ಎಲೆಕ್ಷನ್ನು ಯಾವ ಕಡೆ ಒಲವು ಜಾಸ್ತಿ ಇದೆ ಕುಂದಾಪುರದಲ್ಲಿ? ಕುಂದಾಪುರ ಆಬ್ವಿಯಸ್ಲಿ ಬಿಜೆಪಿ ಮೊದಲಿಂದ ಇದೆ. ಇಲ್ಲಿ ಒಂದು ಏನಂದ್ರೆ ಬಿಜೆಪಿಯಿಂದ ಯಾರೇ ನಿಂತರು ಗೆಲ್ತಾರನ್ನ ಒಂದು ಇರೋದ್ರಿಂದ ಟಿಕೆಟಿಗೆಲ್ಲ ಜಾಸ್ತಿ ಕಾಂಪಿಟೇಷನ್ ಆಗಿತ್ತು. ಯಾರೇ ಬಂದರೂ ಕಾರ್ಯಕರ್ತರನ್ನ ಅಂದರೆ ಕೆಳಮಟ್ಟದ ಕಾರ್ಯಕರ್ತನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡೋದ್ರೆ ಒಳ್ಳೇದಾಗುತ್ತೆ. ಮತ್ತು ಗೆಲ್ಲೋದು ಬಿಜೆಪಿನೇ. ಮೋದಿ ನೋಡಿ ಓಟ್ ಹಾಕ್ತಾರಿಲ್ಲ. ಸದ್ಯ ನಾನೀಗ ಬಂದು ನಿಂತಿರೋದು ಉಡುಪಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಉಡುಪಿ ನಗರದ ಭಾಗಕ್ಕೆ ಬರುವಂತಹ ಸಂತಕಟ್ಟೆನಲ್ಲಿ. ಆ ಭಾಗದಲ್ಲಿ ನ್ಯಾಷನಲ್ ಹೈವೇ ಕಾಮಗಾರಿ ನಡೀತಾ ಇದೆ. ಈ ಕಾಮಗಾರಿ ವಿಚಾರವಾಗಿಯೇ ಹಾಲಿ ಸಂಸದೀಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಇಲ್ಲಿಂದಾನೇ ಆರಂಭ ಆಗಿತ್ತು. ಈ ಭಾಗದ ಜನ, ಇಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳ ಜನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಸಿಲು ಜಾಸ್ತಿ ಇದೆ, ಚುನಾವಣಾ ಕಾವು ಜಾಸ್ತಿ ಇದೆ ಅಂತೀರಾ? ಜಾಸ್ತಿ ಇದೆ, ಚುನಾವಣಾ ಕೌಂಟ್ ಜಾಸ್ತಿ ಇದೆ. ಈಗ ಸದ್ಯಕ್ಕೆ ಇಲ್ಲ, ಇನ್ನು ಜಾಸ್ತಿ ಆಗಬೇಕು. ಈಗ ಪ್ರಚಾರಕ್ಕೆಲ್ಲ ಬರೋದು ಜಾಸ್ತಿ ಆಗಬೇಕು. ಬಟ್ ಫೈಟ್ ಹೆಂಗಿದೆ ಅನ್ಸುತ್ತೆ ಸರಿ? ಫೈಟ್ ಈಗ ಇಲ್ಲಿ ಬಿಜೆಪಿ ಅಲ್ಲ, ಇವರು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರೇ ಇಲ್ಲಿ, ಅವರೇ ಬರ್ತಾರೆ. ಕರಾವಳಿ ಸೈಡ್ ಅವರೇ. ಬಿಜೆಪಿ 10 ವರ್ಷದಲ್ಲಿ ಎಂತ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತುಂಟಲ್ಲ. ತುಂಬಾ ರೇಟ್ ಎಲ್ಲ ತುಂಬಾ ಹೈ ಆಗಿದೆ, ಗ್ಯಾಸಿಗೆ ಹೈ ಆಗಿದೆ, ಪ್ರತಿಯೊಂದು ಕಾಯಿ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನಾವು ಈ ಸಾರಿ ಬಿಜೆಪಿಗೆ ಹಾಕುದಿಲ್ಲ, ಕಾಂಗ್ರೆಸ್ಸಿಗೆ. ನಾನೀಗ ಬಂದಿರೋದು ಮಲ್ಪೆ ಬಂದರಿಗೆ. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಸರ್ವ ಋತು ಬಂದರು ಅನ್ನುವಂಥ ಖ್ಯಾತಿಯನ್ನ ಪಡೆದಿರುವಂತಹ ಬಂದರಿದು. ಗಮನಿಸ್ತಾ ಇದ್ದೀರಿ, 1000ಕ್ಕೂ ಹೆಚ್ಚು ಬೋಟ್ಗಳು ಇಲ್ಲಿಂದ ಕಾರ್ಯಾಚರಣೆಯನ್ನ ಮಾಡುತ್ತವೆ. ಸಮುದ್ರಕ್ಕೆ ಹೋಗಿ ಮೀನನ್ನ ತೆಗೆದುಕೊಂಡು ಬರುವಂತಹ ಕೆಲಸವನ್ನ ಮೀನುಗಾರರು ಮಾಡ್ತಾರೆ. ಜೊತೆಗೆ ಮೀನುಗಾರ ವ್ಯಾಪಾರಿಗಳ ಸಂಖ್ಯೆ ಕೂಡ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇಲ್ಲಿರುವಂತಹ ಜನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ, ಮೀನುಗಾರರಿಗಿರುವಂತಹ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಯಾರು ಬಂದ್ರೆ ಒಳ್ಳೇದು ಅನ್ಸ್ತದೆ ನಿಮ್ಗೆ? ಬಿಜೆಪಿ ಬಂದ್ರೆ ಒಳ್ಳೇದು. ಅವರು ಮೋದಿ ಅಂತ ಹೇಳ್ತಿದ್ದಾರೆ, ಅವರನ್ನ ಹೇಳ್ತಾರೆ. ಬನ್ನಿ, ಮೋದಿ ಅಂದ್ರಿ, ಬನ್ನಿ. ಇಲ್ಲ ಓಡ್ಲಿಕ್ಕಿಲ್ಲ ಈಗ. ಯಾರು ಬಂದ್ರೆ ಒಳ್ಳೇದು ಅಂತ ಹೇಳಿದ್ರಿ? ಮೋದಿ ಬಂದ್ರೆ ಒಳ್ಳೇದು. ಯಾಕೆ ಮೋದಿ ಬಂದ್ರೆ ಒಳ್ಳೇದು? ಮೋದಿಯದ್ದು ಕೆಲವು ಕೆಲಸ ಎಲ್ಲ ಎಂತ ಗೊತ್ತಾ, ಲಾಸ್ ಇದ್ದದೆಲ್ಲ ಮೋದಿ ಕವರ್ ಮಾಡಿ ಇಟ್ಟಿದ್ದು ಮೋದಿಯೇ. ಇನ್ನು ಪುನಃ ಅದು ಲಾಸ್ ಆಗೋದು ಬೇಡ. ಅದಕ್ಕೆ ಮೋದಿ ಬಂದ್ರೆ ನಮ್ದೆಲ್ಲ ಕ್ಲಿಯರ್ ಆಗ್ತದೆ. ದೇಶಕ್ಕೆ ಮೋದಿ ಬೇಕು. ಮೋದಿ ಬೇಕೇ ಬೇಕು. ದೇಶಕ್ಕೆ ಮೋದಿ ಬೇಕು. ಮೋದಿ ಬೇಕು. ನಿಮ್ದು ಹ್ಯಾಟ್ ಬಹಳ ಚಂದ ಉಂಟು. ಯಾರು ಬಂದ್ರೆ ಒಳ್ಳೇದು ಲೋಕಸಭಾ ಎಲೆಕ್ಷನ್? ನಾಯಕ ಅಂತ ಹೇಳಿದ್ರೆ ಮೋದಿಯವರೇ ಬೇಕು. ನಮ್ಮ ದೇಶಕ್ಕೆ ಮೊದಲು ಬೇಕು. ದೇಶ ಇದಾಗಬೇಕಾದ್ರೆ ಮೋದಿಯವರೇ ಬೇಕು, ಬೇರೆ ಯಾರಿಂದ ಸಾಧ್ಯ ಇಲ್ಲ. ಇಲ್ಲಿ ನಿಮ್ಮ ಕಷ್ಟಕ್ಕೆ ಯಾರಾಗ್ತಿದ್ದಾರೆ, ಬಿಜೆಪಿ ಅವರ ಕಾಂಗ್ರೆಸ್ ಅವರ? ಅದು ಕೂಡ ಹೇಳಬಲ್ಲೆ ನಾನು. ಯಾಕಂದ್ರೆ ನಮ್ಗೆ ನಾವೆಂತ ಅವರಿಂದ ನಾವೇನು ಸಹಾಯ ಎಲ್ಲ ಪಡ್ಕೊಳ್ಳಿಲ್ಲ. ಇಲ್ಲ, ನಾವು ತಕೊಳ್ಳೂ ಇಲ್ಲ, ನಮ್ಗೆ ಅವ್ರು ಮಾಡ್ಲೂ ಇಲ್ಲ. ಯಾಕಂದ್ರೆ ಈಗ ಅದು 2000 ಎಲ್ಲ ಬರ್ತದೆ ಅಲ್ವಾ, ಅದೆಲ್ಲ ನಮಗೂ ಬರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಮತ್ತ ಅದು ಹೆಲ್ಪ್ ಆಗ್ತಾ ಉಂಟು, ಮತ್ತೇನು ಗೊತ್ತಿಲ್ಲ. ಎಜುಕೇಟೆಡ್ ಇದ್ದವರಿಗೆ ವೋಟ್ ಹಾಕ್ಬೇಕಂತ ನಮ್ಮೊಂದು ಲೋಕಸಭೆಯಲ್ಲಿ ಮಾತಾಡುವಂಥವರಿಗೆ. ಯಾಕೆಂದ್ರೆ ನಾವು ಅಲ್ಲಿ ಹೋಗಿ ಏನು ಮಾತಾಡಿ ಕೂತ್ಕೊಂಡ್ರೆ ನಮ್ಮ ಕರ್ನಾಟಕಕ್ಕೆ ಏನು ಬರುವುದಿಲ್ಲ, ಸರಿಯಾ? ನಾವು ಏನು ಬೆನಿಫಿಟ್? ಅದೊಂದು ಲೋಕಸಭೆಯಲ್ಲೇ ಒಂದು ಎಜುಕೇಷನ್ ಇದ್ದವರೇ ಕೂತ್ಕೊಳ್ಬೇಕೆಂದು ಒಂದು ಕಾನೂನು ತರಬೇಕು. ಈಗ ಎಲೆಕ್ಷನ್ ಬಂತು, ಒಂದ್ ಕಡೆ ಬಿಜೆಪಿ, ಒಂದ್ ಕಡೆ ಕಾಂಗ್ರೆಸ್. ನೀವು ಯಾರ ಕಡೆ? ನಾವು ಯಾರ ಕಡೆ ಇಲ್ಲ, ನಾವು ಎಲ್ಲಿಗೆ ಯಾರಿಗಾದರೂ ಹಾಕಿ ಬರುವುದು. ಯಾರಿಗಾದ್ರೂ ಬರುವುದು ಯಾರಿಗೂ ಸಹ ಬಿಜೆಪಿಗೆ ಹಾಕೋದು, ಬಿಜೆಪಿಗೆ ಇಷ್ಟರವರೆಗೆ. ಮತ್ತೆ ಅವರು ಎಂತ ಮಾಡ್ತಾರೆ, ನಮ್ಮನ್ನು ಮನೆಯಲ್ಲಿ ಕೂತು ನಮಗೆ ಕಳಿಸ್ತಾರೆ ಅಂತದ ಹಣ ಎಲ್ಲ. ಇಲ್ಲಿ ದುಡಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ನಮಗೆ ಮೋದಿ ಒಂದು ಬರಬೇಕು ಅಷ್ಟೇ. ನಮ್ದು ಮೋದಿ ಅವರೇ ಯಾಕೆ ಬರಬೇಕು? ಅವರು ನಮ್ಗೆ ಅವರೊಂದು ಸಮಾಜದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಬರ್ಬೇಕು, ಅವ್ರು ಬೇಕೇ ನಮ್ಗೆ. ನಮ್ಗೆ ಒಳ್ಳೆ ಹೆಲ್ಪ್ ಮಾಡಿದ್ರು.
ಒಂದು ರೋಡ್ ಇಲ್ದರಿಗೆ ಇದಕ್ಕೆ ಎಲ್ಲದಕ್ಕೂ ಅವರೇ ಹೆಲ್ಪ್ ಮಾಡಿದ್ರು ನಮಗೆ 5 ವರ್ಷದ ಹಿಂದಿಂದ ಎಲ್ಲರಿಗೂ, ಗಾಡಿಯರಿಗೆ, ವಾಹನರಿಗೆ, ಬೋಟ್ ದಗಲಿಗೆ ಎಲ್ಲರಿಗೂ ಒಳ್ಳೆ ಹೆಲ್ಪ್ ಮಾಡಿದ್ರು. ಐಶಾನಿ ಬೋಟಿಗೆ ನನಗೆ ಹತ್ತಾ ಇದ್ದೀನಿ, ನೋಡೋಣ ಅಲ್ಲಿರೋರು ಏನು ಹೇಳ್ತಾರೆ ಅಂತೇಳಿ. ಬೋಟ್ ಒಳಗಡೆ ನಾನು ಕಾಲಿಡ್ತಾ ಇರೋದೇ ಫಸ್ಟ್ ಟೈಮು, ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟಿಗೆ ಯಶವಂತ್ ಹೇಳಿ ಯಶವಂತ್, ಲೋಕಸಭಾ ಎಲೆಕ್ಷನ್ ಈ ಸಲ ಕಾವು ಹೆಂಗಿದೆ ನಿಮ್ಮ ಪ್ರಕಾರ? ನಮ್ಮ ಕಡೆ ಹೇಳ್ಬೇಕಂದ್ರೆ ಈ ಸಲ ಸ್ವಲ್ಪ ಕಾಂಗ್ರೆಸ್ ಮತ್ತು ಇದು ಬಿಜೆಪಿಯಲ್ಲಿ ಫುಲ್ ಪೈಪೋಟಿ ಉಂಟು ಈ ಸಲ. ಇಷ್ಟು ವರ್ಷ ಫುಲ್ ಬಿಜೆಪಿನೇ ಇರ್ತದೆ, ಈ ಸಲ ಸ್ವಲ್ಪ ಬಿಜೆಪಿಯಲ್ಲಿ ಕಾರ್ಯಕರ್ತರ ಸ್ವಲ್ಪ ಅಭಾವ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಆದರೆ ನೋಡ್ಬೇಕು ಏನಾಗ್ತದೆ ಅಂತ. ಆದರೆ ಫೈನಲ್ ಆಗಿ ಬಿಜೆಪಿನೇ ಬರ್ತದೆ, ಬಿಜೆಪಿನೇ ಬರಬೇಕು. ಸುವರ್ಣ ರಕ್ಷಾ ಬೋಟ್ ಒಳಗಡೆ ನಾನಿದ್ದೀನಿ ಸರ್. ನಿಮ್ಮ ರಕ್ಷೆ ಯಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಈ ಸಲ? ಮೋದಿ. ಯಾಕೆ ಮೋದಿ? ಇಲ್ಲ, ನಮ್ಗೆ ಅವ್ರು ತುಂಬ ಇಷ್ಟ, ಕೆಲಸಗಳೆಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ. ಮುಂದೆ ಒಳ್ಳೆ ಮತ್ತೊಂದು 5 ವರ್ಷ ಬಂದರೆ ಮತ್ತೆ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ಭರವಸೆ, ನಮಗೆ ತುಂಬ ಭರವಸೆ ಇದೆ. ಲೋಕಸಭಾ ಎಲೆಕ್ಷನ್ ಸರ್ವೆ ಮಾಡ್ತಾ ಸದ್ಯ ಒಂದು ಆಟೋ ಹತ್ತು ಕೂತ್ಕೊಂಡಿದ್ದೀನಿ ಉಡುಪಿ ಸಿಟಿನಲ್ಲಿ. ಸರ್ ನಿಮ್ಮ ಹೆಸರು? ವೆಂಕಟಪಾಲನಂದ. ಸರ್ ಈ ಸಲ ಲೋಕಸಭಾ ಎಲೆಕ್ಷನ್ ಉಡುಪಿನಲ್ಲಿ ಏನಾಗ್ಬೋದು ಸರ್? ಉಡುಪಿಯಲ್ಲಿ ಯಾರನ್ನು ನಿಲ್ಲಿಸಿದ್ರು ಬಿಜೆಪಿಯವರಾಗಿ ಉಂಟು. ಇಲ್ಲಿ ಯಾವಾಗಲೂ MLA MP ಸೀಟ್ ಎಲ್ಲ ಬರೋದು ಹಾಗೆಲ್ಲ, ಅದಕ್ಕಾಗಿ ಅವರಿಗೆ ಹೆಚ್ಚಿಗೆ ತಲೆ ಬಿಸಿ ಇರುವುದಿಲ್ಲ. ಯಾರು ಬಿಜೆಪಿಯಲ್ಲಿ ಯಾರು ನಿಂತರೂ ಬರ್ತದೆ, ಹಾಗೆ ಒಂದು ಧೈರ್ಯದಲ್ಲಿ ಇದ್ದಾರೆ ಎಲ್ಲ ಜನರೆಲ್ಲ. ಟಫ್ ಫೈಟ್ ಇದೆ ಅಂತ ಅನ್ಸುತ್ತೆ ಸರ್ ಈ ಸಲ? ಟಫ್ ಇಲ್ಲ, ಕೋಟ ಶ್ರೀನಿವಾಸ ಪೂಜಾರಿ ಅವರು ಈಸಿಯಾಗಿ ಗೆಲ್ತಾರಾ? ಈಸಿಯಾಗಿ ಗೆಲ್ತಾರೆ. ದೇಶ ಉಳಿಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕ್ಬೇಕು. ದೇಶ ಉಳಿಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕ್ಬೇಕು ಖಂಡಿತ, ಇಲ್ಲದ್ರೆ ದೇಶ ಉಳಿಯೋದಿಲ್ಲ. ದೇಶಕ್ಕಾಗಿ ಮೋದಿ ಅನ್ನುವಂಥ ಕೂಗು ಕೆಲವು ಕಡೆ ಕೇಳಿದೆ ನಾನು, ಅದು ಹೌದಾ? ನಿಜಕ್ಕೂ ನಿಮ್ಗೆ ಹಾಗೆ ಅನ್ಸುತ್ತಾ? ಖಂಡಿತ ಮೋದಿ ಇರೋದ್ರೆ ಸಾಧ್ಯವೇ ಇಲ್ಲ, ದೇಶ ಉಳಿಯಲ್ಲ. ಮೋದಿಯೇ ಇಂಪಾರ್ಟೆಂಟ್. ಚುನಾವಣೆಯ ಕಾವು ಯಾರ ಪರ ಜಾಸ್ತಿ ಇದೆ? ಜಯಪ್ರಕಾಶ್ ಹೆಗ್ಡೆನೋ ಕೋಟ ಶ್ರೀನಿವಾಸ್ ಪೂಜಾರಿನ? ಜಯಪ್ರಕಾಶ್ ಹೆಗಡೆನೇ, ಜಯಪ್ರಕಾಶ್ ಹೆಗಡೆ 100%. ಓಲ್ಡ್ ಇಸ್ ಗೋಲ್ಡ್. ಒಳ್ಳೆ ಕೆಲಸ ಮಾಡ್ತಾರೆ, 100% ಮಾಡ್ತಾರೆ ಅವರು. ಜಯಪ್ರಕಾಶ್ ಹೆಗಡೆನೇ, ಅವರೇ ಒಳ್ಳೆ ಕ್ಯಾಂಡಿಡೇಟ್. ಇಡೀ ದೇಶದಲ್ಲಿ ಲಗಾಡಿ ತೆಗಿದ್ದಾರೆ ಬಿಜೆಪಿ. ಕಾಂಗ್ರೆಸ್ನವರು ಹಾಗೆ, ಗೊತ್ತಾಯ್ತಲ್ಲ, ಏನು ಇಲ್ಲ, ಬರೇ ಡೋಂಗಿ ನಾಟಕ, ಬರೇ ಸುಳ್ಳೆ ಹೇಳೋದು, ಸುಳ್ಳೆ. ಜನರ ಏನು ಅಂಥದ್ದೇನು ಆಗಲಿಲ್ಲ, ಒಳ್ಳೇದಾಗಲಿಲ್ಲ. ಯಾರಾದರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ವೋಟ್ ಹಾಕಬೇಕು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸರ್ವೆಯನ್ನ ಮಾಡ್ತಾ ನಾನೀಗ ಬಂದಿರುವಂಥದ್ದು ಕಾಪು ವಿಧಾನಸಭಾ ಕ್ಷೇತ್ರಕ್ಕೆ. ಯಾರ ಪರ ಒಲವಿರಬಹುದು, ಏನಾಗಬಹುದು, ಏನಾಗಬೇಕು ಅಂತ ಬಯಸ್ತೀರಿ? ಅದು ಏನು ಹೇಳುವಾಗೆ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಯಾರು ಬರ್ತಾರೆ ಗೆಲ್ತಾರೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಟಫ್ ಫೈಟ್ ಇರುತ್ತೆ ಅಂತ ಅನ್ಸುತ್ತಾ ಉಡುಪಿ ಚಿಕ್ಕಮಗಳೂರಲ್ಲಿ? ಇದೆ, ಬಟ್ ಮೋದಿ ಅಂತ ಹೇಳಿದರೆ ಮೋದಿಯರು ಎಲ್ಲರೇ ಮೋದಿ ಅಂತ ಉಂಟು. ಹಾಗೆ ಕೆಲವರು ಮೋದಿಯರು ಹೋಗ್ತಾರೆ, ಮತ್ತು ಕೆಲವರು ಆಪೋಸಿಟ್ ಕೂಡ ಇರ್ತಾರೆ, ಇಲ್ಲ ಅಂತ ಹೇಳಿ ಇನ್ನಿಲ್ಲ. ಅದಕ್ಕೆ ಈ ಸಲ ಟಫ್ ಉಂಟು ಯಾವುದಕ್ಕೂ ಕೂಡ, ಇದಕ್ಕೂ ಅದಕ್ಕೂ ಇಬ್ಬರಕ್ಕೂ. ದೇಶದಲ್ಲಿ ಮತ್ತೊಮ್ಮೆ ಮೋದಿ ಮೇಡಮ್. ಯಾಕೆಂದರೆ ದೇಶ ಅವರು ಕಾಪಾಡ್ತಿದ್ದಾರೆ. ಕೆಲವು ತುಂಬ ದಿನದಿಂದ ಆಯಿತು ಅವರೇ ಲೈಕ್. ಕರಾವಳಿಯಲ್ಲಿ ಹಾಗೆ, ಕರಾವಳಿಯಲ್ಲಿ ಏನು ನಮಗೆ ಭದ್ರತೆಗಾಗಿ ಯಾರು ಬರಬೇಕು? ಮೋದಿ ಮತ್ತೊಮ್ಮೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಖುಷಿಯಿಂದ ನೀವು ಯಾರಿಗೆ ವೋಟ್ ಹಾಕ್ತೀರಿ ಅಂತ? ಬಿಜೆಪಿ. ಯಾಕೆ ಬಿಜೆಪಿ? ಒಳ್ಳೆ ಕೆಲಸ ಮಾಡ್ತಾರಲ್ಲ ಅದಕ್ಕೆ. ಆ್ಯಕ್ಚುಲಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದ್ರಿಂದ ಸ್ವಲ್ಪ ಈಸಿ ಆಗ್ಬೋದು ಅಂತ ನಮ್ಮ ಲೆಕ್ಕಾಚಾರ. ಮತ್ತು ಆ್ಯಕ್ಚುಲಿ ಉಡುಪಿ ಲೋಕ ಕ್ಷೇತ್ರದಲ್ಲಿ ಯಾರನ್ನಿದ್ರು ಬರೋದು ಬಿಜೆಪಿನೇ ಗೆಲ್ಲೋದು. ಯಾಕೆ ಬಿಜೆಪಿನೇ? ಬಿಜೆಪಿನೇ ಗ್ಯಾರಂಟಿ, ಬಿಜೆಪಿನೇ ಗೆಲ್ಲಬೇಕು. ಕಾಂಗ್ರೆಸ್ನ ಗ್ಯಾರಂಟಿ ಮಧ್ಯನೂ ಬಿಜೆಪಿ ಗ್ಯಾರಂಟಿ ಗೆಲ್ಲುತ್ತೆ? ಬಿಜೆಪಿ ಗ್ಯಾರಂಟಿ ಗೆಲ್ತದೆ. ಗಂಡಸರಿಗೆ ಎಂತ ಇದಿಲ್ಲ, ಸೌಲಭ್ಯ ಇಲ್ಲ. ಮತ್ತೆ ಒಂದು ಎಂತ ಗೊತ್ತುಂಟಾ,
ಎಂಥದೇ ಆಗಲಿ ಒಂದು ಆರೋಗ್ಯದ ಬಗ್ಗೆ ಎಲ್ಲ ಹಾಸ್ಪಿಟಲ್ನಲ್ಲಿ ಒಂದು ಇದು ಕೊಡಬೇಕಿತ್ತು. ಆರೋಗ್ಯದ ಬಗ್ಗೆ ಯಾವುದೂ ಇದು ಕೊಡಲಿಲ್ಲ. ಜಯಪ್ರಕಾಶ್ ಹೆಗಡೆ ಕೂಡ ತುಂಬಾ ಚೆನ್ನಾಗಿದ್ದಾರೆ. ಇಷ್ಟರ ತನಕಿಂತ ಇಬ್ಬರು ಒಳ್ಳೆ ಕ್ಯಾಂಡಿಡೇಟ್. ಶೋಭಾ ಕರಂದ್ಲಾಜೆಗಿಂತ ಇವರು ಆಗ್ಬೋದಂತ ನಮ್ಮ ಅನಿಸಿಕೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಮಾಮೂಲಿ ಬಿಜೆಪಿ ಬರ್ತದೆ, ಮತ್ತೆ ಚೇಂಜಸ್ ಇಲ್ವಾ? ಚೇಂಜಸ್ ಇಲ್ಲ. ಆ ಕಡೆ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಭಯಂಕರ ಟಫ್ ಇರ್ತದೆ ಅಂತ ಕೇಳಿದೆ ನಾನು, ಕೆಲವ್ರು ಹೇಳಿದ್ದು. ಅಂಥದ್ದೇನಿಲ್ಲಪ್ಪ, ಅವರು ಮುಂಚೆ ಕಾಂಗ್ರೆಸ್ನಲ್ಲಿ ಒಮ್ಮೆ ಎಲ್ಲ ಜಂಪ್ ಮಾಡಿ ಎಲ್ಲ ಪಕ್ಷ ನೋಡಿ ಆಗಿದೆ ಅವರದ್ದು. ಇಲ್ಲಿ ಏನಿದ್ರು ಹಿಂದುತ್ವ ಬಿಡುವುದಿಲ್ಲ. ದೇವರ ಹೆಸರಿನಲ್ಲಿ ಓಟ್ ಕೇಳಬಾರದು. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರ ಅದು ಅಭಿವೃದ್ಧಿ ಹೆಸರಿನಲ್ಲಿ ಓಟ್ ಇದು ಮಾಡಿ ಅವರವರ ಅಭಿವೃದ್ಧಿ ಇದು ಮಾಡಲಿ. ಮೋದಿಯ ಹೆಸರಲ್ಲಿ ಎಲ್ಲ ಎಷ್ಟು 500 ಚಿಲ್ಲರೆ ಮೋದಿ ಹೆಸರಲ್ಲಿ ಸೀಟ್ ಬರಲ್ಲ. ಅವರವರ ಕ್ಷೇತ್ರದ ಜನರ ಎಂತ ಅಭಿವೃದ್ಧಿ ಮಾಡ್ತಾರೆ ಅದನ್ನು ಹೇಳಿ ಓಟ್ ಇದು ಮಾಡಲಿ. ಮೋದಿ ಒಬ್ಬರೇ ಇದು ಮಾಡುವುದಾ? ಕಾರ್ಕಳದಲ್ಲಿ ಯಾರ ಪರ ಒಲವಿದೆ ಅಂತ ಅನ್ಸುತ್ತೆ, ಯಾರ ಪರ ಅಲೆ ಇದೆ ಸರ್? ಇಲ್ಲಿ ಮೋದಿ ಪರ ಕೋಟ ಶ್ರೀನಿವಾಸ ಪೂಜಾರಿ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಲೀಡಲ್ಲಿ ವಿನ್ ಆಗ್ತಾರೆ. 2 ಲಕ್ಷ ಲೀಡ್ ವಿನ್ ಆಗ್ತಾರೆ. ಆ ಕಡೆ ಎಲ್ಲ ಸ್ವಲ್ಪ ಟಫ್ ಫೈಟ್ ಇದೆ ಈ ಸಲ ಅನ್ನೋ ಮಾತಿಲ್ಲ. ಇಲ್ಲಿ ಉಂಟಲ್ಲ, ಬಿಟ್ಟಿ ಭಾಗ್ಯಕ್ಕೆಲ್ಲ ಜನ ಮರಳಾಗೋದಿಲ್ಲ. ಬಿಟ್ಟಿ ಭಾಗ್ಯ ಅಂತ ಗೊತ್ತು, ನಮ್ಮ ಹತ್ರ 100 ರೂಪಾಯಿ ತಗೊಂಡು ನಮಗೆ 10 ರೂಪಾಯಿ ಕೊಡುವಂಥ ಬಿಟ್ಟಿ ಭಾಗ್ಯ ಅದು. ಈಗ ಈ ಇಲೆಕ್ಷನ್ ಮೋದಿ ಎಲೆಕ್ಷನ್, ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್, ಇದು ರಾಜ್ಯಸಭೆಗೆ ಅಲ್ಲ, ಬಿಟ್ಟಿ ಭಾಗ್ಯಕ್ಕೆ ಎಲೆಕ್ಷನ್ ಅಲ್ಲ. ನಮ್ಮದು ಮೋದಿ ನಮಗೆ ಗ್ಯಾರಂಟಿ. ಲೋಕಸಭಾ ಎಲೆಕ್ಷನ್ನಲ್ಲಿ ಮೋದಿನೇ ನಮ್ಮ ಮುಂದಿನ ಪ್ರಧಾನಿ, ಅವರೇ ವಿನ್ ಆಗೋರು. ಅವರಿಲ್ಲದಿದ್ದರೆ ದೇಶನೇ ಉಳಿಯುವುದಿಲ್ಲ. ಮೋದಿ ನಮಗೆ ಬೇಕು. ನೆಕ್ಸ್ಟ್ BJPನೇ ಬರುತ್ತೆ ಶೂರ್ 100%. ಅಬ್ಕಿ ಬಾರ್ 400 ಪಾರ್. ಎಸ್, ಅಮಿತ್ ಶಾ ಇವರು ಮೋದಿ ಒಂದೇ ಮಾಲೆ ಒಂದು ಮಣಿಗಳು. ಅವರು ಎಲ್ಲವನ್ನು ನುಂಗಿ ಬಿಟ್ಟಿದ್ದಾರೆ. ಎಲ್ಲ ಪ್ರೈವೇಟ್ಕರಣ ಮಾಡಿ ಬಿಟ್ಟಿದ್ದಾರೆ. ಎಲ್ಲ ರೈಲ್ವೆ ಮಾರಿ ಆಯಿತು, ಏರ್ಪೋರ್ಟ್ ಮಾರಿ ಆಯಿತು, ಧೀರುಭಾಯಿ ಅಂಬಾನಿ ಅದಾನಿ ಅವರಿಗೆ ಎಲ್ಲ ಮಾರಿಬಿಟ್ಟಿದ್ದಾರೆ. ಸಾಕು, ಅಷ್ಟೇ ಹೇಳೋದು. ನನ್ನ ಅಭಿಪ್ರಾಯ ಈ ಸಲ ಕಾಂಗ್ರೆಸ್ ಬರಬೇಕಂತ ಇಷ್ಟ ಇದೆ. ಆದರೆ ಜನಗಳು ಏನು ಮಾಡ್ತಾರೆ ಗೊತ್ತಾಗಲಿಲ್ಲ. ಅಂದರೆ BJP ಬಂದರೆ ಅದಕ್ಕೆ ಬೆಲೆ ಇಲ್ಲ. ಒಂದು ಇದು ಜನಗಳಿಗೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಮತ್ತು ಕಾಂಗ್ರೆಸ್ ಸಹ ಬರಲೇಬೇಕು. ಹಿಂದುತ್ವದ ಭದ್ರಕೋಟೆ, ಒಂದ್ ಕಾಲದಲ್ಲಿ ಕರಿಕಲ್ಲು ಅಂತಾನೆ ಕರೆಯಲ್ಪಡ್ತಾ ಇದ್ದಂತಹ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ನನ್ನ ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ 42 ಅಡಿ ಎತ್ತರದ ಗೋಮಟೇಶ್ವರನ ಮೂರ್ತಿ ಈ ಕ್ಷೇತ್ರದ ಜನರನ್ನ ತನ್ನತ್ತ ಸೆಳಿತಾ ಇದೆ. ಹಾಗಾದ್ರೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಜನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂತಹ ಆಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ, ಬನ್ನಿ ಅವರನ್ನೇ ಮಾತಾಡ್ಸೋಣ. ಮೋದಿಜಿ. ಯಾಕೆ ಮೋದಿಜಿ? ಅವ್ರು ಮಾಡಿದಂತಹ ಅಭಿವೃದ್ಧಿ ಕೆಲಸಗಳು, ಅದಕ್ಕಿಂತ ಹೆಚ್ಚಾಗಿ ರಾಮ ಮಂದಿರ. ಅವರನ್ನು ನಾವು ರಾಮನನ್ನು ಯಾವ ಪ್ಲೇಸಲ್ಲಿ ನೋಡ್ತೇವೋ ಅವರನ್ನು ಅದೇ ಪ್ಲೇಸಲ್ಲಿ ನೋಡೋ ಥರ ಮಾಡಿ. ಈಗ BJP ಬರ್ಬೋದು. BJP ಹೌದು. ಉಡುಪಿಯ 4 ವಿಧಾನಸಭಾ ಕ್ಷೇತ್ರಗಳನ್ನ ಮುಗಿಸಿ ನಾನೀಗ ಬಂದಿರೋದು ಶೃಂಗೇರಿ ವಿಧಾನಸಭಾ ಕ್ಷೇತ್ರಕ್ಕೆ. ಹಿಂಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ತಾಯಿ ಶೃಂಗೇರಿ ಶಾರದಾಂಬೆಯ ಸಾನ್ನಿಧ್ಯದಲ್ಲಿ ನಾನಿದ್ದೀನಿ. ಕೇವಲ ಜನ ಮಾತ್ರ ಅಲ್ಲ, ಎಲ್ಲ ಪಕ್ಷದ ನಾಯಕರು ಆಶೀರ್ವಾದವನ್ನ ಬಯಸಿ ಬರುವಂತಹ ಕ್ಷೇತ್ರ ಶೃಂಗೇರಿ ಶಾರದಾಂಬೆಯ ಕ್ಷೇತ್ರ. ತಾಯಿ ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ಈ ಬಾರಿ ಯಾರಿಗೆ? ಬನ್ನಿ ಜನರನ್ನೇ ಮಾತನಾಡಿಸೋಣ. ತಾಯಿ ಶೃಂಗೇರಿ ಆಶೀರ್ವಾದ ಈ ಸಲ ಯಾರಿಗೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಶ್ರೀನಿವಾಸ ಪೂಜಾರಿಗೆ ಆಗಬೇಕಂತ ಇದೆ. ಕೋಟ ಶ್ರೀನಿವಾಸ ಪೂಜಾರಿ ವ್ಯಕ್ತಿ ಒಳ್ಳೆಯವರಿದ್ದಾರೆ. ಕೆಲಸನೂ ಮಾಡದೇ ಇದ್ರೂ ದುಡ್ಡು ತಿನ್ನೋ ಜಾತಿ ಅಲ್ಲ ಅಂತ ನನ್ನ ಅನಿಸಿಕೆ ಇದೆ. ಅಂದರೆ ಭಾರತ ದೇಶ ಉಳಿಬೇಕು, ಹಿಂದೂ ಧರ್ಮ ಉಳಿಬೇಕು ಅಂತಾದರೆ ಮೋದಿ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರ ಅವಶ್ಯಕತೆ ಇದೆ. ಹೌದು, ಇಲ್ಲದ್ರೆ ಎಲ್ಲರನ್ನೂ ಪಾಕಿಸ್ತಾನಕ್ಕೆ ಮಾರ್ತಾರೆ. ಯಾವಾಗಲೂ BJPಗೆ ಇಲ್ಲಿ ಜನ ಮಣೆ ಹಾಕ್ತಾರೆ. ಒಂದು ಎರಡನೇದಾಗಿ ಕೋಟ ಶ್ರೀನಿವಾಸ ಪೂಜಾರಿ ಅವರಂತ ಒಳ್ಳೆ ಅಭ್ಯರ್ಥಿ ಈ ಸಲ ಕೊಟ್ಟಿದ್ದಾರೆ. ಅವರಿಗೆ ಮೊದಲನೇ ಇದು ಸಿಗಬೇಕು. ಒಳ್ಳೆ ಯೋಗ್ಯ ಮನುಷ್ಯ. ಲೋಕಸಭೆ
ಚುನಾವಣೆಯ ಸರ್ವೆಯನ್ನ ಮಾಡ್ತಾ ಸದ್ಯ ನಾನ್ ಬಂದ್ ನಿಂತಿರೋದು ಕೊಪ್ಪ ತಾಲೂಕಿಗೆ ಬರುವಂತ ಕೊಳೆಹಲ್ಸು ಗ್ರಾಮಕ್ಕೆ. ಈ ಭಾಗ ಇದು ಅಡಿಕೆ ಬೆಳೆಗಾರರು ಸಮೃದ್ಧವಾಗಿ ಬೆಳೆಯನ್ನ ಬೆಳೆಯುವಂತಹ ಒಂದು ಭಾಗ. ಬಟ್ ಇಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪಕ್ಕಾ ಮಲೆನಾಡಿದು ಈ ಭಾಗದ ಅಡಿಕೆ ಬೆಳೆಗಾರರು ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ ಅಂತ ಹೇಳಿ ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಲೋಕಸಭಾ ಚುನಾವಣೆಯ ಕಾವು ಬಹಳ ಜೋರಾಗಿದೆ. ಬಟ್ ಅಡಿಕೆ ಬೆಳೆಗಾರರಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಗಿರುವಂತಹ ನಿರೀಕ್ಷೆ ಏನು ಸರ್? ತುಂಬ ನಿರೀಕ್ಷೆ ಇದೆ ನಮಗೆ. ಈ ಭಾಗದಲ್ಲಿ ಹಳದಿ ರೋಗ ಅನ್ನೋದು ತುಂಬ ಜಾಸ್ತಿ ಇದೆ. ಹಾಗಾಗಿ ತುಂಬ ಬೆಳೆ ಏನೂ ಬರ್ತಾ ಇಲ್ಲ. ಹಳದಿ ರೋಗದಿಂದ ತುಂಬ ಅಡಿಕೆ ಗಿಡಗಳು ಸತ್ತೋಗ್ತಾ ಇದೆ. ಅದಕ್ಕೆ ಏನಾದರೂ ಪರಿಹಾರ ಹುಡುಕೊಡ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಆದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಸಂಶೋಧನೆ ಆಗಲಿ, ಅದಕ್ಕೆ ಮೆಡಿಷನ್ ಆಗಲಿ, ಅದು ಸಿಂಪಲ್ಲಾಗಿ ಬಂದಿರೋವಂಥದ್ದು ಎಲೆ ಚುಕ್ಕೆ ಬಂದು ಅದನ್ನು ಬೇರೆ ಕಡೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಯಾವುದೇ ಥರ ಮೆಡಿಷನ್ನು ಕಂಡುಹಿಡಿದಿಲ್ಲ ಇಷ್ಟೋ ತನಕ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಡಿಕೆ ಬೆಳೆಗಾರರು ಯಾರ ಪರ ನಿಲ್ಲಬಹುದು ಅನ್ನೋದು ನಿಮ್ಮ ಭಾವನೆ? ಬಹುಶಃ ಯಾರು ಕೆಲಸ ಮಾಡ್ತಾರೆ ಅವರು ಕ್ಯಾಂಡಿಡೇಟ್ ನೋಡಿಕೊಂಡು ನಿಲ್ಲುವಂಥ ಸಂದರ್ಭಗಳಿದ್ದಾವೆ. ನಮಗೆ ಇದುವರೆಗೆ ಕಂಡ ಎಲ್ಲ ಎಂ ಪಿಗಳಲ್ಲಿ ಈ ಸರಿ ಏನಾದರೂ ಕೋಟ ಶ್ರೀನಿವಾಸ ಪೂಜಾರಿ ಆದರೆ ಅನುಕೂಲ ಅನ್ನುವ ಒಂದು ನಮ್ಮ ಮನಸ್ಥಿತಿ ಇದೆ. ಜೊತೆಯಲ್ಲಿ ನಾವು ನಿರೀಕ್ಷೆ ಮಾಡಿದ್ದ ಯಾವುದೇ ಸರ್ಕಾರದ ಸೌಲಭ್ಯಗಳು ನಮಗೆ ಸಿಗಲಿಲ್ಲ. ಕೊಟ್ಟಿಗೆಹಾರವನ್ನ ಮುಗಿಸಿ ಸೀದಾ ಬಂದಿರೋದು ಮೇನ್ ಸಿಟಿ ಮೂಡಿಗೆರೆಗೆ ಬಂದಿದ್ದೀನಿ ನಾನು ಇವಾಗ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಬಟ್ ಇದು ಲೋಕಸಭಾ ಚುನಾವಣೆ, ಹಾಗಾಗಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮೂಡಿಗೆರೆಯ ಜನರ ಮನಸ್ಸಿನಲ್ಲೇನಿದೆ ಅದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಬನ್ನಿ. ಮೋದಿ ಅವರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆಯ್ತಾ. ಅದೇ ರೀತಿ ನಮ್ಮ ಯಡಿಯೂರಪ್ಪಾಜಿ ಅವರು ಪ್ರಾಪರ್ ನಾವು ಶಿವಮೊಗ್ಗ ಇಲ್ಲಿ ಬಂದು ನಾವು ವರ್ಕ್ ಮಾಡ್ತಿರೋದು. ಬಟ್ ನಮಗೆ ಇಲ್ಲಿ ಇದು ಕೋಟ ಶ್ರೀನಿವಾಸ ಪೂಜಾರಿನೇ ಬರಬೇಕು. ಎರಡು ಕಡೆನಿದ್ದಾರೆ, ಎರಡು ಕಡೆನಿದ್ದಾರೆ, ಬಿಜೆಪಿ ಕಾಂಗ್ರೆಸ್ ಎರಡು ಕಡೆನಿದ್ದಾರೆ. ಯಾರು ಬಂದ್ರೆ ಒಳ್ಳೇದು ಅನ್ಸುತ್ತೆ ನಿಮಗೆ? ನಮೀಗ ಬಿಜೆಪಿ ಬಂದ್ರೆ ಒಳ್ಳೇದು ಅನ್ಸುತ್ತೆ. ನಮ್ಮ ಪ್ರಕಾರ ಬಿಜೆಪಿ ಬಂದ್ರೆ ಒಳ್ಳೇದು. ಯಾಕೆ ಬಿಜೆಪಿ? ಒಳ್ಳೆ ಕೆಲಸ ಮಾಡಿದ್ದಾರೆ. ದೇಶ ಬೇಕು, ಮೋದಿ ಬೇಕು ಅಂತೇಳಿ ಜನ. ನೋಡಿ, ಮೋದಿಯವರು ಈ ಸಾರಿ ಎಲ್ಲಿ ಹೋದ್ರು ಗೆದ್ದೇ ಗೆಲ್ತಾರೆ. ಅವ್ರಿಗೆ ನಮ್ಮೆಲ್ಲ ಈ ಮೂಡಿಗೆರೆ ತಾಲೂಕೆ ಅವ್ರಿಗೆ ಆಶೀರ್ವಾದ ಇದೆ, ಗ್ಯಾರಂಟಿಯ. ಮೋದಿಯವರು ಹೆಸರು ಹೇಳ್ಕೊಂಡು ಜನರು ಕಳೆದ ಸರಿ ಗೆದ್ದು ಹೋಗಿದ್ರು. ಇಲ್ಲಿ ಇಡೀ ಎಂಟೈರ್ ಕರ್ನಾಟಕದಲ್ಲಿ 25 ಕ್ಷೇತ್ರಗಳನ್ನ ಗೆಲ್ಲಲಿಕ್ಕೂ ಮೋದಿ ಹೆಸರು ಹೇಳ್ಕೊಂಡೇ ಗೆದ್ದಿದ್ರು. ಸಾಧನೆ ಮೇಲೆ ಗೆದ್ದವರಲ್ಲ. ಈ ಬಾರಿಯೂ ಅಷ್ಟೇ ಮೋದಿ ಹೆಸರು ಹೇಳ್ಕೊಂಡೇ ಗೆಲ್ಲಬೇಕೆ ಬಿಟ್ಟರೆ ಅವ್ರಿಗೆ ಬೇರೆ ಇದೇ ಇಲ್ಲ. ಹೇಳಕ್ಕಾಗಲ್ಲ ಮೇಡಮ್, ಈ ಸತಿ ಫೈಟ್ ಇರ್ಬೋದು ಅಂತ ಕಾಣ್ತಾ ಇದೆ. ಇವ್ರು ಜಯಪ್ರಕಾಶ್ ಹೆಗಡೆ ಇದ್ದಾರಲ್ಲ, ಅವರು ಇದ್ದಾರೆ, ಫೈಟ್ ಇದೆ ಮಾತ್ರ. ಕಾಂಗ್ರೆಸ್ ಅಂತ ಕಾಣಿಸ್ತಿದೆ, ಕಾಂಗ್ರೆಸ್ ಬರ್ಬೋದು ಅಂತ. ಹೆಚ್ಚಿನ ಅಂಶ ಕಾಂಗ್ರೆಸ್ ಇದೆ ಈಗ, ಯಾಕಂದ್ರೆ ಮೆಜಾರಿಟಿ ಇರೋದೇ ಕಾಂಗ್ರೆಸ್ ಇದೆ. ಶಾಸಕ ಲೋಕಸಭಾ ಎಲೆಕ್ಷನ್ ಇದು, ಕಾಂಗ್ರೆಸ್ ಬರ್ಬೋದು. ಸಿದ್ದರಾಮಯ್ಯ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಂತನಾ? ಬಸ್ಸಲ್ಲಿ ಫ್ರೀ ಆಗಿ ಹೋಗ್ತಾ ಇದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಬಸ್ಸಲ್ಲಿ ಹೋಗೋಕ್ಕೆ ಅಷ್ಟೇ. ಮೋದಿ ಅಂತ ಅವತ್ತು ಎಲ್ಲರ ಜನಗಳು ಕೂಡ ಕೇಳ್ಕೊಂಡ್ರು. ಮೋದಿ ಇವತ್ತು ದೇಶಕ್ಕೆ ಏನೂ ಮಾಡಲಿಲ್ಲ. ಬಿಜೆಪಿನೇ ಪಕ್ಕ, ಬಿಜೆಪಿನೇ ಬರಬೇಕು. ಕಾಂಗ್ರೆಸ್ ಕಿತ್ತು ದಬಾಕಿಲ್ಲ. 100% ಬಿಜೆಪಿನೇ ಬರಬೇಕು. ನರೇಂದ್ರ ಮೋದಿ ವಿಶ್ವಾಸ ಜನ ಎಲ್ಲ ರಿಯಲಿ ಅವ್ರೆಲ್ಲ ಕ್ಲಿಯರ್ ಮಾಡ್ತಾರೆ. ನರೇಂದ್ರ ಮೋದಿ ಏನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ನರೇಂದ್ರ ಮೋದಿ ಎಲ್ಲ ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಯಾರಿಗೆ ಮಕ್ಕಳಿಗೆ ಮಾಡಿದ್ದಾರೆ, ನಿಮ್ಮ ಹೆಂಡತಿಗೆ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ಕೇಳಿ ಫಸ್ಟ್. ಇವತ್ತು ನಿನ್ನ ಹೆಂಡತಿಗೆ ದುಡ್ಡು ಬರ್ತಾ ಇದ್ದ ಸರ್ಕಾರ? ಇವತ್ತು 5 ನಿಮಿಷ ಸುಮ್ಮನಿರಿ. ಮಾತಾಡಿ ಸರ್. ಎಲ್ಲಾ ರೀತಿ ದೂರದಲ್ಲ. ಎಲ್ಲಾರು ಅವರು ಸುಮ್ಮನೆ ಮೇಲೆ ಬಂದವ್ರನ್ನ ಎತ್ಕೊಂಡು ಇದು ಮಾಡೋದಲ್ಲ. ತುಮಕೂರು ಬಂಡೆ ಇವನು ಅವರು ಅಂತ ಇಲ್ಲ. 20% ಮಾತ್ರ ಬಂದಿರೋದು, ಇನ್ನು 60% ಹಂಗೆ ಇದೆ. ಗ್ಯಾರಂಟಿಗಳು ಎಲ್ಲರಿಗೂ ರೀಚ್ ಆಗಿಲ್ಲ ಅಂತ? ಇಲ್ಲ, ಯಾರಿಗೂ ರೀಚ್ ಆಗಿಲ್ಲ. ಇನ್ನು ನೋಡ್ಬೇಕು. ಇನ್ನು ನಮ್ಮ ಚಿಕ್ಕಮಗಳೂರು, ಉಡುಪಿ ಈ ಸಲ ಫೇಸ್ ಮಾಡ್ತಾ ಇದ್ದಾರೆ ಎಲೆಕ್ಷನ್. ಮುಂದಿನ ಸಲ ಎಲ್ಲ ಇವ್ರು ಮಾಡಿದ್ರು, ಶೋಭಾ ಕರಂದ್ಲಾಜೆ ಮಾಡಿದ್ರು ಅಂತ ಏನು ನಮಗೆ ಅಭಿವೃದ್ಧಿ ಆಗಿರಲಿಲ್ಲ. ಈ ಸಲ ನೋಡೋಣ ಇವರಾದ್ರೂ ಮಾಡ್ಬೋದೇನಂತ ಒಂದು ಯೋಚನೆ ಮಾಡಿದ್ವಿ. ಕಾಂಗ್ರೆಸ್ ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ನಮ್ದೆಲ್ಲ ಕಾಂಗ್ರೆಸ್ ಪಕ್ಕ. ಜಯಪ್ರಕಾಶ್ ಹೆಗ್ಡೆ ಹೆಂಗಿದೆ? ಜಯಪ್ರಕಾಶ್ ಹೆಗ್ಡೆ. ಸರ್ ನಿಮ್ ಪ್ರಕಾರ ಯಾರ ಪರ ಇದೆ ಒಲವು ಈ ಸಲ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬೇಕು ಅಂತ? ಕಾಂಗ್ರೆಸ್ ಬೇಕು ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಸರ್ಕಾರ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಗ್ಯಾರಂಟಿಗಳಿಂದ ಜನರಿಗೆ ಗ್ಯಾರಂಟಿಗಳಿಂದ, ಮತ್ತು ಹಿಂದಿನ ಸರ್ಕಾರದಲ್ಲಿ ಸಹ ಅಷ್ಟೇ
ಬಡವರ ಪರವಾಗಿರುವಂಥ, ದಲಿತರ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿರುವಂತಹ ಜಾತ್ಯತೀತ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಕೋಮುವಾದಿ ಸರ್ಕಾರಕ್ಕೆ ಇಲ್ಲಿ ಯಾವುದೇ ಕಾರಣಕ್ಕೂ ಮೂಡಿಗೆರೆಯಲ್ಲಿ ಜನತೆ ಮಣ್ಣೆ ಹಾಕಲ್ಲ. ರಾಜ್ಯದ ಕಾಫಿ ನಾಡು ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಮೋದಿ ಇರ್ಬೇಕು, ಮೋದಿ ಮೋದಿನ ಇದೆ, ಎಲ್ಲ ಕಡೆನೂ ಅವ್ರದೇ ಮೋದಿದೇ ಇದೆ. ಈ ಸಾರಿ ಹೇಳೋದಾದ್ರೆ ಎರಡಕ್ಕೂ ಹವಾ ಇದೆ, ಕಾಂಗ್ರೆಸ್ಗೂ ಇದೆ, ಬಿಜೆಪಿಗೂ ಇದೆ. ಎರಡಕ್ಕೂ ಹವಾ ಇದೆ. ಮೋಸ್ಟ್ಲಿ ಒಂದು 60% ಕಾಂಗ್ರೆಸ್ಸಿಗೆ ಇರ್ಬೋದು ಅಂತೇಳಿ ಕಾಣುತ್ತೆ. ಪ್ರಕಾರ ಬಿಜೆಪಿ ಹವಾ ಇದೆ ಅಂತ. ಬಿಜೆಪಿ ಹವಾ ಇದೆ. ಬಿಜೆಪಿ ಯಾಕೆ ಸರ್ ಬಿಜೆಪಿ ಹವಾ? ಮೋದಿ ನೋಡಿ ಎಲ್ಲ ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ 100% ವಿನ್. ಮೋದಿ ಗ್ಯಾರಂಟಿ ಯಾಕೆ? ಮೋದಿ ಗ್ಯಾರಂಟಿ, ಮೋದಿನೇ ಬರ್ಬೇಕು ಅನ್ನೋದು ಯಾಕೆ? ಅಭಿವೃದ್ಧಿ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಂಗಾಗಿ ಆಲ್ಮೋಸ್ಟ್ ವಿನ್ ಆಗ್ತಾರೆ. ಕರ್ನಾಟಕದಲ್ಲಿ ಯಾವ ಕಾರಣಕ್ಕೂ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ. ಎಲ್ಲ ಗುಜರಾತ್ ಕಡೆ, ಅಹಮದಾಬಾದ್ ಕಡೆ, ಉತ್ತರ ಪ್ರದೇಶ ಕಡೆ ಅಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾವ ರೀತಿ ಆಗಲಿ, ಯುವ ಜನತೆಗೆ ಆಗಲಿ, ಬೇರೆ ಇನ್ನು ನೀರಾವರಿಗೆ ಆಗಲಿ ಯಾವುದಕ್ಕೂ ಅವರು ಆದ್ಯತೆ ಅಂತೂ ಕೊಟ್ಟಿಲ್ಲ. ಕಾಂಗ್ರೆಸ್ ಕೈಗೆ ದೇಶ ಹೋದ್ರೆ ದೇಶ ಒಳ್ಳೇದಾಗುತ್ತೆ. 100% ಒಳ್ಳೇದಾಗಿದೆ. 70 ವರ್ಷ ಮತ್ತೆ ಏನು ಮಾಡಿದ್ರು? ಹಾಳು ಮಾಡಿದ್ರ? ಏನು ಅಭಿವೃದ್ಧಿ ಮಾಡಿಲ್ಲ? ಲ್ಯಾಪ್ಟಾಪ್, ಕಂಪ್ಯೂಟರ್ ಎಲ್ಲ ಯಾರು ತಂದಿದ್ದು? ಕಾಂಗ್ರೆಸ್ಸೇ ಅಲ್ಲ. ಆಗ್ತಾ ಇದೆ, ಸುಲಭವಾಗಿ ಆಗ್ತಾ ಇದೆ. ಮೊನ್ನೆ ಕೌಂಟು MLA ಏನಿರಲ್ಲ, ಅವ್ನು ರಿಟೈರ್ಡ್ ಆಗೋ ಮೇಲೆ 1000 ಕೋಟಿ ಓಡಿ ಆಗ್ಬಿಡ್ತು. ಹೆಂಗೆ ಆಗ್ಬಿಡ್ತಾನೆ ನಾನು? ಗೋಲ್ಮಾಲ್ ಮಳೆಯೆಲ್ಲ ಆಗ್ತಾ ಇರೋದು, ರೋಡ್ ಆಗಿದೆ ಅಂತ ಬಿಲ್ ತೊಗೊಳ್ತಾರೆ. ಆಗಲಿ ಬಿಡಿ, ಕಾಂಗ್ರೆಸ್ ಬರಲಿ ಬಿಡಿ. ಮೋದಿ ಗ್ಯಾರಂಟಿ, ಯಾಕೆ? ಮೋದಿ ಗ್ಯಾರಂಟಿ ಅದು ಜನ ಮೆಚ್ಚಿರುವಂಥ ಗ್ಯಾರಂಟಿ. ಇವತ್ತು ರಾಜಸ್ಥಾನ ಆಗಿರ್ಬೋದು, ಮತ್ತು ಮೊನ್ನೆ ನಡೆದಂಥ ಪಂಚರಾಜ್ಯ ಚುನಾವಣೆಗಳು ಅದಕ್ಕೆ ಸಾಕ್ಷಿ ಸಮೇತ ಸಿಕ್ಕಿದೆ. ಜಯಪ್ರಕಾಶ್ ಹೆಗಡೆ ಅವ್ರು ಗೆಲ್ತಾರೆ ಮೇಡಮ್, ಗೆಲ್ತಾರೆ, 100% ಗೆಲ್ತಾರೆ. ನಮ್ಮ JP ನಮ್ಮ ಹೆಮ್ಮೆ. ಆ್ಯಕ್ಚುಲಿ ಇವತ್ತು ಏನಾಗಿದೆ ನಮ್ಮಲ್ಲಿ ಹೇಗಿದ್ದಾರೆ ಅಂದರೆ, ನಮ್ಮ ಕ್ಯಾಂಡಿಡೇಟು ನೀವೊಂದು ಮಿಸ್ ಕಾಲ್ ಮಾಡಿದ್ರು ವಾಪಸ್ ಮಾಡೋಂಥ ಕ್ಯಾಂಡಿಡೇಟ್ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಪಂಚ ಯೋಜನೆಗಳೇನಿದೆ ಅದು 100% ಸಕ್ಸಸ್ ಆಗ್ತದೆ. ಸಾಮಾನ್ಯ ಜನಗಳು, ಮಹಿಳೆಯರು ಎಲ್ಲರೂ ನಮ್ಮ ಪರವಾಗಿದ್ದಾರೆ ಮೇಡಮ್. ಈ ಚುನಾವಣೆ ದೇಶ ಚುನಾವಣೆ, ರಾಷ್ಟ್ರೀಯತೆ ವಿಚಾರದಲ್ಲಿ ಮತದಾನ ಆಗುತ್ತೆ. ಅದಕ್ಕಾಗಿ ನಮ್ಮ ಮತ ಮೋದಿ ಅವರಿಗೆ 100%. ರಾಷ್ಟ್ರೀಯತೆ ಅಂದಮೇಲೆ ಮೋದಿ ಅಲ್ಲ, ಬೇರೆ ಯಾರಿದ್ದಾರೆ? ಮೋದಿ ಅವರೇ ಬೆಸ್ಟ್ ಮೇಡಮ್. ಮೋದಿ ಅವರೇ ಯಾಕೆ ಬೆಸ್ಟ್ ಅಪ್ಪ? ಮೋದಿ ಅವರು ತುಂಬ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಮತ್ತು ಜನಗಳಿಗೆಲ್ಲ ಒಳ್ಳೊಳ್ಳೆ ಇದು ಮಾಡ್ತಾ ಇದ್ದಾರೆ. ನಮ್ಮ ದೇಶನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮೇಡಮ್. ಅವರಷ್ಟು ಒಳ್ಳೆಯವರು ಯಾರು ಇಲ್ಲ. ಲೋಕಸಭಾ ಎಲೆಕ್ಷನ್ಗೆ ಯಾರ ಪರ ಅಲೆ ಇದೆ ಅಂತ ಅನ್ಸುತ್ತೆ? ಎಂಥವ್ರು ಈ ದೇಶಕ್ಕೆ ಲೀಡರ್ ಆಗಬೇಕು ಅನ್ಸುತ್ತೆ? ಸಿದ್ದರಾಮಯ್ಯ ಅಂತವರು. ಸಿದ್ದರಾಮಯ್ಯ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿಗೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬರಬೇಕು ಅಂತ ಹೇಳ್ತೀಯಾ? ಹೌದು, ಕಾಂಗ್ರೆಸ್ ಬರಬೇಕು. ನಮಗಂತೂ ಎಲ್ಲ ನಾವು BJP ಕಡೆ ರೀ. ಯಾಕೆಂದರೆ ನಮ್ಮ ಮೋದಿಯವರು ಇದ್ದಾರಲ್ಲ, ಅವ್ರ ದೇವ್ರಂತ ಮನಸ್ಸು. ನಮ್ಮ ಶ್ರೀರಾಮ ಹೆಂಗೆ ಅದೇ ಥರ ಅವರು. ಕೋಟ ಶ್ರೀನಿವಾಸ ಪೂಜಾರಿ ಬಂದರೆ ಒಳ್ಳೇದು ಅನಿಸುತ್ತೆ. ಬಿಜೆಪಿ ಅವ್ರು ಬಂದರೆ ಒಳ್ಳೇದು ಅಂತ. BJPನೇ ಬರಬೇಕು ಸರ್, ನಿಮ್ಮ ಪ್ರಕಾರ? ನಮ್ಮದು ಅಷ್ಟೇ, BJPನೇ ಬಂದರೆ ಸರ್. ಬಿಜೆಪಿ ದೇಶ ಸಮೃದ್ಧಿ ಆಗಬೇಕು ಅಂದ್ರೆ BJPನೇ ಬರಬೇಕು. ಕಾಂಗ್ರೆಸ್ಸೇ ಬರುತ್ತೆ ಇಲ್ಲಿ. ಕಾಂಗ್ರೆಸ್ಸೇ ಬರುತ್ತಾ? ಪಕ್ಕಾ ವಿಶ್ವಾಸ ಇದೆಯಾ? ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಯಾಕೆ ಸರ್? ಒಂದಿಷ್ಟು ರೀಸನ್ಗಳನ್ನು ಹೇಳಿ. 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಮತ್ತೆ ಮೋದಿ ಕಡೆಯಿಂದ ಬೇಜಾರಾಗಿದ್ದಾರೆ ತುಂಬಾ ಜನ. ಕಾಂಗ್ರೆಸ್ ಪ್ರಧಾನಿಯಾಗಿ ಯಾರನ್ನು ನೋಡಕ್ ಬಯಸ್ತೀರಿ? ನಾವು ರಾಹುಲ್ ಗಾಂಧಿಗೆ. ತರೀಕೆರೆ ಏರಿ ಮರಿಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು ಅನ್ನುವಂತ ಹಾಡನ್ನ ಕೇಳೇ ಇರ್ತೀರಿ. ಅದೇ ತರೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಿದ್ದೀನಿ. ಲೋಕಸಭಾ ಎಲೆಕ್ಷನ್, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ನಡೀತಾ ಇರುವಂತಹ ಎಲೆಕ್ಷನ್. ತರೀಕೆರೆ ಏರಿ ಮೇಲೆ ಸವಾರಿ ಮಾಡೋರು ಯಾರು ಸರ್? ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸವಾರಿ ಮಾಡ್ತಾರೆ. ಖಂಡಿತ ಮಾಡ್ತಾರೆ, 100ಕ್ಕೆ 100% ಮಾಡ್ತಾರೆ. ಮತ್ತು 3 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಅವರು ಜಯಭೇರಿ ಬಾರಿಸ್ತಾರೆ. ನಮ್ಮ ದೇಶಕ್ಕೆ ಮೋದಿ ಸರ್ಕಾರ ಬೇಕು, ಮೋದಿ ಅಂತ ನಾಯಕ ಬೇಕು. ಅವರಿಗೆ ನಾವು ನಮ್ಮ ಮತ ಅವ್ರಿಗೆ ಕೊಡಿ. ಮೋದಿ ಈಗ ಚೆನ್ನಾಗಿ ಆಡಳಿತ ನಡೆಸ್ತಾ ಇದ್ರಾಗ ಮೋದಿನೇ ನಡೆಸ್ತಾ ಇದ್ದಾರೆ. ನಾವೆಲ್ಲ ಕಾಂಗ್ರೆಸ್ ಪರವಾಗಿ ಹಾಕೋದು. ಗ್ಯಾರಂಟಿನೂ ವರ್ಕೌಟ್ ಆಗುತ್ತೆ, ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಎಲ್ಲ ಸಿದ್ದರಾಮಯ್ಯನ 5 ಗ್ಯಾರಂಟಿಗಳು ಇಲ್ಲಿ ವರ್ಕೌಟ್ ಆಗುತ್ತೆ. ಕೆಲಸ ಮಾಡ್ತಾರೆ, ಮನೆಗೆ ಮಲಗಲ್ಲ ಅವರು ಕೆಲಸಗಾರರು ಅಂಥವ್ರಿಗೆ ಮಾಡ್ಬೇಕು. ನರೇಂದ್ರ ಮೋದಿ ಕೆಲಸ ನಮ್ಮ ದೇಶಕ್ಕೆ ಒಳ್ಳೇದಾಗ್ತೈತೆ, ದೇಶಕ್ಕೆ ಒಳ್ಳೇದು ಮಾಡ್ತಿದ್ದಾರೆ. ನಾವು ದೇಶದ ಪರವಾಗಿ ಓಡಾಡೋದು, ನಾವು BJPಗೆ ವೋಟ್ ಮಾಡ್ತೀವಿ. ಇಲ್ಲ, ಇಲ್ಲಿ ಜಯಪ್ರಕಾಶ್ ಹೆಗಡೆ ಗೆಲ್ಲೋದು. ಚಿಕ್ಕಮಗಳೂರು ಉಡುಪಿ ಕಾಂಗ್ರೆಸ್ ಗೆಲ್ಲೋದು. ಪಕ್ಕ BJP 100% ಗೆಲ್ಲುತ್ತೆ. ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ವಿನ್ನ ಬರ್ತಾರೆ ಮೇಡಮ್. ದೇಶಕ್ಕಾಗಿ ಮೋದಿ ಅಂತ ಹೇಳ್ತೀರಿ. ಕಾಂಗ್ರೆಸ್ನ ಗ್ಯಾರಂಟಿ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ. ಕೈ ಮುಗಿದ್ ಬಿಡ್ತೀನಿ, ಬೇಡ. ಆ ಹೆಣ್ಮಕ್ಳು ಬಸ್ನ ನೋಡ್ಬಿಟ್ರೆ ನಮಗೆ ಜೀವ ಹೆಚ್ಚಿಕೊಂಡಂಗೆ ಆಗ್ತಿತ್ತು. ಯಾಕೆ BJP ಬರಬೇಕು ಸರ್? ಮೇಡಮ್, ಯಾಕಂದ್ರೆ ಮೋದಿ ಅವರೆಲ್ಲ ಒಳ್ಳೇದೇ ಮಾಡಿದ್ದಾರೆ, ಮತ್ತೆ ಇವ್ರು ಬಂದ್ರು ಒಳ್ಳೇದು ಮಾಡ್ತಾರೆ ಅಂತ ನಮಗೆ ಅನಿಸಿಕೆ ಅಷ್ಟೇ.
ಸರಿ ಕಾಂಗ್ರೆಸ್ ಆಗ್ಬೋದು ಅನಿಸ್ತಾ ಇದೆ. ಕಾಂಗ್ರೆಸ್ ಆಗ್ಬೋದು ಅನ್ಸುತ್ತಾ? ಗ್ಯಾರಂಟಿ ಕಾಂಗ್ರೆಸ್ ಆಗುತ್ತೆ. ಗ್ಯಾರಂಟಿ ಕಾಂಗ್ರೆಸ್. ಜಯಪ್ರಕಾಶ್ ಹೆಗಡೆ ಬರ್ಬೋದು. ಜಯಪ್ರಕಾಶ್ ಹೆಗ್ಡೆ ಬರ್ಬೋದು. ಯಾಕೆ ಹಂಗ ಅನ್ಸುತ್ತೆ ನಿಮ್ಗೆ? ಯಾಕೆ ಬರಬೇಕು ಅನ್ಸುತ್ತೆ ಅವರು? ಜನ ಬದಲಾವಣೆ ಬಯಸ್ತಾರೇನೋ ಅಂತ. ಬಿಜೆಪಿ ಸರ್. ನಾವು ಮೋದಿ ನೋಡಿ ಓಟ್ ಹಾಕ್ತೀವಿ. ಮೋದಿ ನೋಡಿ ಮೋದಿ ಯಾಕೆ ಬೇಕು ದೇಶಕ್ಕೆ? ಬೇಕೇ ಬೇಕವರು, ಯಾಕೆಂತ ಹೇಳೋಕ್ಕಲ್ಲ, ಬೇಕವರು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಬೋದು. ಯಾಕೆ ಹಂಗ ಅನ್ಸುತ್ತೆ? ಮೇಡಮ್ ರಾಹುಲ್ ಗಾಂಧಿ ಪ್ರಧಾನಿಗೆ ಬಂದರೆ ಯುವ ಜನ ಶಕ್ತಿ ಬೆಳಿಬೇಕಂತ. ಇಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಕಾಂಗ್ರೆಸ್ ಬರುತ್ತೆ ಅನ್ಸುತ್ತಾ? ಅವ್ರ ಮನಸ್ಸಲ್ಲಿ ಹಂಗೆ, ನಮ್ಮ ಮನಸ್ಸಲ್ಲಿ ಬಿಜೆಪಿ ಬರುತ್ತೆ ಅಂತ. ಒಳ್ಳೆ ಕ್ಯಾಂಡಿಡೇಟ್ ಇದ್ದಾರೆ ಇಲ್ಲಿ, ಶ್ರೀನಿವಾಸ್ ಪೂಜಾರಿ ಅವ್ರಿಗೆ ಒಳ್ಳೆ ಕ್ಯಾಂಡಿಡೇಟ್, ಹಾಗಾಗಿ ಅವ್ರು ಬರ್ತಾರೆ ಅಂತ ನಮ್ಮ ಉದ್ದೇಶ. ನಂದು ಕಾಂಗ್ರೆಸ್ಸಿಗೆ. ನಿಮ್ದು ಕಾಂಗ್ರೆಸ್ಸಿಗೆನಾ? ಯಾಕೆ ಕಾಂಗ್ರೆಸ್ಗೆ? ಅವರಿಂದ ಸೌಲಭ್ಯ ಇದೆ, ಗೃಹಲಕ್ಷ್ಮಿ ಇದೆ, ಮತ್ತೆ ರೇಷನ್ ದುಡ್ಡು ಕೊಡ್ತಾರೆ, ಫ್ರೀ ಕರೆಂಟ್ ಬಿಲ್ ಇದೆ, ಎಲ್ಲ ಇದೆ, ಹಾಗಾಗಿ ಕಾಂಗ್ರೆಸ್. 5 ಭಾಗ್ಯ ಕೊಟ್ಟಿರೋಂಥ ನಮ್ಮ ಸಿದ್ದರಾಮಯ್ಯ ಅವರು ಇವತ್ತು ಅದೇ ಅಲೆ ಇದೆ, ಹಾಗೂ ಒಳ್ಳೆ ಕ್ಯಾಂಡಿಡೇಟು ಹಾಕಿದ್ದಾರೆ. ಈ ಸಲ ಶ್ರೀನಿವಾಸ್ ಪೂಜಾರಿ ಮೇಡಮ್, ಕೋಟೆ ಶ್ರೀನಿವಾಸ್ ಪೂಜಾರಿ. ಯಾಕೆ ಕೋಟೆ ಶ್ರೀನಿವಾಸ್ ಪೂಜಾರಿ? ಅವರು ಜನಸಾಮಾನ್ಯರಲ್ಲಿ ಬೆರ್ತಂತೆ ವ್ಯಕ್ತಿ. 100% ಮೋದಿ ಅಂತ ಹೇಳ್ತೀನಿ ಮೇಡಮ್. ನಾನು ಮೋದಿ ಅಂದರೆ ಇವತ್ತೊಂದು ನಮ್ಮ ದೇಶ ನೆಮ್ಮದಿಯಾಗಿರ್ಲಿಕ್ಕೆ ಮೋದಿ ಅವರೇ ಕಾರಣ. ಒಳ್ಳೆ ಕ್ಯಾಂಡಿಡೇಟ್ ಅವರು, ಹಾಗೇನಿಲ್ಲ. ನಮ್ಮ ಇಬ್ಬರಿಗೆ ಒಳ್ಳೆ ಕ್ಯಾಂಡಿಡೇಟ್. ಜಯಪ್ರಕಾಶ್ ಹೆಗ್ಡೆ ಅವರು ಸಹ ಒಳ್ಳೆ ಕ್ಯಾಂಡಿಡೇಟು. ಪೂಜಾರಿ ಆದರೆ ಒಂದು BJP ಅಂತ ಒಂದು ಅದು ಅವರು ಶ್ರೀನಿವಾಸ್ ಪೂಜಾರಿ ಅಡ್ವಾಂಟೇಜ್ ಉಂಟು ಅದರಲ್ಲಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳನ್ನ ಸುತ್ತಿದಂಥ ನಂತರದಲ್ಲಿ ಅಲ್ಲಿ ಜನರ ಅಭಿಪ್ರಾಯ ಓವರ್ ಆಲ್ ಆಗಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಮೋದಿಯಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಜನ ಒಪ್ಕೊಂಡಿಲ್ಲ ಅಂತಲ್ಲ, ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ಒಪ್ಕೊಂಡಿರುವಂತಹ ಜನ ಇದು ದೇಶಕ್ಕಾಗಿ ನಡೀತಾ ಇರುವಂತಹ ಚುನಾವಣೆಯ ಕಾರಣಕ್ಕಾಗಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬಂದ್ರೆ ಒಳ್ಳೆಯದು ಅಂತ ಹೇಳಿದವರು ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಬಹಳ ಒಳ್ಳೆಯವರಿದ್ದಾರೆ, ಹೇಳಿದಂತಹ ಕೆಲಸಗಳನ್ನ ಮಾಡುವಂತಹ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಬರ್ಲಿ, ಕಾಂಗ್ರೆಸ್ ಸರ್ಕಾರದಿಂದ ರಾಜ್ಯದಲ್ಲಿ ಒಳ್ಳೆಯದಾಗಿದೆ, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಒಳ್ಳೆಯದಾಗತ್ತೆ ಅಂತ ಹೇಳಿದವರು ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.